ಪ್ರೀತ್ಸೋತಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇಷ್ಟೋ ತನಕ ಹೆಂಗಳೆಯರು ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ರು. ಈಗ ವಿಕ್ರಮ್ ಅಂತ ಜಾಯ್ನ್ ಆಗಿದ್ದಾರೆ ಸ್ಟೂಡೆಂಟ್. ವೆಲ್ಕಮ್. ಹಲೋ. ಸೊ ನಾನು ಆಗಲೇ ಇವ್ರಿಗೆಲ್ಲ ಹೇಳ್ತಾ ಇದ್ದೆ, ಎಲ್ಲರ ಬಾಳಿನಲ್ಲಿಯೂ ಒಮ್ಮೆ ಆದರೂ ಒಬ್ಬರ ಬಗ್ಗೆ ವಿಶೇಷವಾದ ಪ್ರೀತಿ ಹುಟ್ಟಿ ಇಷ್ಟವಾಗಿ ಬಿಡುವುದೇ ಪ್ರೀತಿ. ಲವ್ ಇಸ್ ಪ್ರೀಶಿಯಸ್ ಅಂತ ಇದೆ. ನಿಮ್ಮ ಒಪಿನಿಯನ್? ಲವ್ ಪ್ರೀತಿಸೋದು ತಪ್ಪಲ್ವೇ ಅಲ್ಲ. ಐ ಆಮ್ ಟೋಟ್ಲಿ ಫಾರ್ ಇಟ್. ಪ್ರೀತಿಸೋದು ಅದರಲ್ಲಿ ಕಾಮನ್, ಎಲ್ಲರಿಗೂ ಆಗೋದು ಹಾಗೆ ಆಗುತ್ತೆ. ಬಟ್ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್, ಅದಕ್ಕೆ ಸ್ಪೆಸಿಫಿಕ್ ಡೇ, ಇಟ್ ಮೇಕ್ಸ್ ನೋ ಸೆನ್ಸ್. ಅರ್ಥನೇ ಇಲ್ಲ ಅದರಲ್ಲಿ. ಪ್ರೀತಿ ಏನು ಇವತ್ತೇ ಪ್ರೀತಿಸಿದ್ರೆ ಎಕ್ಸ್ಟ್ರಾ ಏನಾದರೂ ಅಂತಿದ್ಯಾ? ಮೇನ್ 3 ರೀಸನ್ಸ್ ಇದೆ ಇದು. ಒಂದು, ಇದೊಂಥರ ಮಾರ್ಕೆಟಿಂಗ್ ಗಿಮಿಕ್ ತರ. ನೀವು ಅಕ್ಷಯ ತೃತೀಯ ನೋಡ್ತೀರಾ? ಅಕ್ಷಯ ತೃತೀಯ ದಿವಸ ಗೋಲ್ಡ್ ತಗೊಂಡ್ರೆ ಎಷ್ಟೊಂದ್ ಜನ ನಮ್ಮ ಇಂಡಿಯನ್ಸ್ ಇದಾರೆ, ಗೋಲ್ಡ್ ತಗೊಳ್ಲಿಕ್ಕೆ ಆಗಲ್ಲ ಅವರಿಗೆ. ಹಾಗಂತ ಅವ್ರಿಗೆ ಅಕ್ಷಯನೇ ಆಗಲ್ವಾ ಲೈಫಲ್ಲಿ? ಸೇಮ್ ವೇ ವ್ಯಾಲೆಂಟೈನ್ಸ್ ಡೇ ದಿವಸ ಮಾರ್ಕೆಟಿಂಗ್ ಗಿಮಿಕ್ ಏನಂದ್ರೆ ಗ್ರೀಟಿಂಗ್ ಕಾರ್ಡ್ಸ್, ರೋಸಸ್, ಸೇಲ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ನಮ್ಮ ಇವಾಗಿನ ಯುವಕರು ನೋಡಿದ್ರೆ ನನಗೆ ಎಷ್ಟು ಭಯ ಆಗುತ್ತೆ ಅಂದ್ರೆ ಅವ್ರ ಪ್ರಯಾರಿಟೀಸ್ ಹೆಂಗಿದೆ ಲೈಫಲ್ಲಿ ಅನ್ನೋದು ಅನ್ಸುತ್ತೆ. ಫಾರ್ ಇನ್ಸ್ಟೆನ್ಸ್, ಇಂಡಿಯನ್ ಆರ್ಮಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಫಸ್ಟ್ ಜ್ಞಾಪಕ ಇರುತ್ತೆ ಹಂಗೆ. ಸೊ ಬೇಸಿಕಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರೀತಿಸೋದು ತಪ್ಪು ಅಲ್ವೇ ಅಲ್ಲ, ಬಟ್ ವ್ಯಾಲೆಂಟೈನ್ಸ್ ಡೇ ಪ್ರಯಾರಿಟೀಸ್ ಇರ್ಬೇಕು ಯುವಕರಿಗೆ. ನಮ್ಮ ದೇಶದ ಬಗ್ಗೆ ಯೋಚಿಸೋದು ಅಥವಾ ಅದರ ಪ್ರಯಾರಿಟೀಸ್ ಇದ್ರೆ ಡೆಫಿನೆಟ್ಲಿ ಪ್ರೀತಿಸೋದು ತಪ್ಪಂತೂ ಅಲ್ವೇ ಅಲ್ಲ. ನಿಜ. ಈ ಬಿಸಿ ರಕ್ತವನ್ನ, ಈ ಒಂದು ಮಾತುಗಳನ್ನ ಒಪ್ಕೊಳ್ಳೇಬೇಕಾದಂತಹ ಮಾತು. ಆಗ್ಲೇ ನೇತ್ರ ಒಂದು ಮಾತನ್ನ ಹೇಳ್ತಾ ಇದ್ರು, ದಿನಾನು ದೇವ್ರಿಗೆ ಪೂಜೆ ಮಾಡ್ತೀವಿ, ದಿನ ಇದ್ದೇ ಇರುತ್ತೆ, ಅದರಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತೆ. ಆದರೆ ಹಬ್ಬದ ದಿವಸ ವಿಶೇಷ ಶ್ರದ್ಧೆ ಇರುತ್ತೆ. ಅದೊಂದು ದಿವಸ ಅಷ್ಟೇ, ಅದನ್ನ ಸೆಲೆಬ್ರೇಟ್ ಮಾಡೋಣ, ಯಾಕೆ ಅದಕ್ಕೆ ಭೇದ ಭಾವ ಅಂತ ಹೇಳ್ತಿದ್ರು. ಇದಕ್ಕೊಂದು ರೀಸನ್ ಇದೆ. ಇದು ವೆಸ್ಟರ್ನ್ ಕಲ್ಚರ್. ಅಲ್ಲಿ ಹೆಂಗೆ ಅಂದ್ರೆ, ತಂದೆ ತಾಯಿ, ಮದರ್ಸ್ ಡೇ, ಫಾದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಅಪ್ಪ ಡಿವೋರ್ಸಿ ಆಗಿರ್ತಾರೆ, ತಾಯಿ ಬೇರೆ ಕಡೆ ಇರ್ತಾರೆ. ಈ ಸ್ಪೆಸಿಫಿಕ್ ಡೇ ಬಂದಾಗ, ಸೊ ಅಂದ್ರೆ ಮದರ್ಸ್ ಡೇ ಬಂತು, ತಾಯಿ ನಾಪ್ಸ್ಕೊಳ್ಳೋಣಪ್ಪ, ಅವ್ರನ್ನ ಹೋಗಿ ಮೀಟ್ ಮಾಡೋಣ ಅಂತಿರುತ್ತೆ. ಸೊ ಅವ್ರ ಕಲ್ಚರೇ ಬೇರೆ, ನಮ್ಮ ಕಲ್ಚರೇ ಬೇರೆ. ಸೊ ನಮಗೂ ಅವ್ರಿಗೂ ಸೆಟ್ ಆಗಲ್ಲ. ಇವಾಗಿನ ಯೂತ್ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದನ್ನು ಹೋಲ್ಸಕ್ ಹೋಗ್ತಾರೆ. ಇವಾಗ ನಮ್ಮ ಇಂಡಿಯನ್ಸ್ ಎಷ್ಟು ಜನ ಆ ಥರ ಇದ್ದಾರೆ? ಐ ಮೀನ್ ಪ್ರೆಸೆಂಟ್ಲಿ ಹಂಗೆ ನೋಡೋದಾದ್ರೆ ಮದರ್ಸ್ ಡೇ ದಿನ ತಾಯಿ ಹತ್ರ ಇರ್ತೀವಿ, ದಿನ ವ್ಯಾಲೆಂಟೈನ್ಸ್ ಡೇ ಹಂಗೆ ನೋಡೋದಾದ್ರೆ ನೀವೇನು ಬೇರೆ ದಿವಸ ಪ್ರೀತಿಸೋದೇ ಇಲ್ವಾ ಅಂದ್ರೆ ಬೇರೆಯವ್ರು ನಿಮ್ಗೆ ಇಷ್ಟಪಟ್ಟಿರೋರ್ನ? ಅರ್ಥ ಇಲ್ಲ ಅದರಲ್ಲಿ. ಸ್ಪೆಸಿಫಿಕ್ ಡೇ ಅಂತ ಇಡೋದು ಡೆಫಿನೆಟ್ಲಿ ಇಟ್ಸ್ ನಾಟ್. ಯಂಗೆಸ್ಟ್ ಗೃಹಿಣಿ ಇವ್ರೇನು ಹೇಳ್ತಾರೆ ಕೇಳಬೇಕು ಅವರ ಮಾತಿಗೆ. ಹೌದು, ಅವ್ರು ಹೇಳಿದ್ದೇನೋ ಖಂಡಿತ ನಿಜ. ಯಾಕಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ವ್ಯಾಲೆಂಟೈನ್ಸ್ ಡೇ ದಿವಸ ಸೇಂಟ್ ವ್ಯಾಲೆಂಟೈನ್ಸ್ ಸತ್ತಿದ ದಿವಸ ಅದು ಏನ್ರಿ. ಅದು ಆಕ್ಚುಲಿ ನಮ್ಮ ಪ್ರಕಾರ ತಿಥಿ ಮಾಡ್ಬೇಕು ಅಲ್ವಾ? ತಿಥಿ ಮಾಡೋ ದಿವಸ ಅದು ಪಾಪ ಸತ್ತೋದ ಅಂತ. ಇವ್ರುಗಳೆಲ್ಲ ಇಲ್ಲಿ ಮಜಾ ತಗೊಳ್ಳೋದು ಅದೆಲ್ಲ ಮೋರ್ ದೆನ್. ಇಲ್ಲಿ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಏನಂತ ಅಂದ್ರೆ, 100% ಆಗುವಂತಹ ಗ್ರೀಟಿಂಗ್ಸ್ಗಳಲ್ಲಿ 25% ಅಷ್ಟು ಗ್ರೀಟಿಂಗ್ಸ್ ಬರೀ ವ್ಯಾಲೆಂಟೈನ್ಸ್ ಈ ವರ್ಲ್ಡಲ್ಲಿ ಹೋಗುತ್ತಂತೆ. ಅಂದ್ರೆ ಅಷ್ಟು ಕಮರ್ಷಿಯಲೈಸ್ ಆಗಿ ಮಾಡಿಬಿಟ್ಟಿದ್ದಾರೆ. ಅದು ಮುಂಚಿನ ಎಷ್ಟೋ 270 ಇದರಲ್ಲಿ ಇದ್ದಿದ್ದು ಎಷ್ಟು ಶತಮಾನಗಳಿಂದ ಇದೆಲ್ಲ ಬಂದ್ಕೊಂಡಿದೆ ಅಲ್ವಾ? ನಮ್ಗೆ ಗೊತ್ತಿಲ್ಲ ಏನು, ಇವತ್ತು ನೆನ್ನೆದೇನೋ ಇಟ್ಕೊಂಡ್ಬಿಟ್ಟು ಅದನ್ನ ನಾವು ಅಲ್ಲಿ ಕ್ಲಿಪ್ಸಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ತಾರೆ. ಅದು ಪಬ್ಲಿಕ್ ಪ್ಲೇಸಸ್ಸಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಹೋಯ್ತು, ಸಂಸ್ಕಾರ ಆಯ್ತು ನೋಡಿ. ಇದೆಲ್ಲ ನೋಡಿದ್ರೆ ಅಸಹ್ಯ ಅನ್ಸಲ್ವಾ? ಇದೊಂದು ರೀಸನ್ ಬೇಡ ಅನ್ನೋದು, ಇದೊಂದು ರೀಸನ್. ಒಂದು ಇನ್ನೊಂದು, ಅಪ್ಪಿ ಮಾಡಿದ್ರು ಗಂಡ ಹೆಂಡತಿ ಮಾಡ್ಕೋಬೋದು, ಅಥವಾ ಅಜ್ಜಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಗೊತ್ತಾ? ನಾನೇ ಕಣ್ಣಾರೆ ಖುಷಿ ಆಗುತ್ತೆ ಅವ್ರು ನೋಡಿದಾಗ. ಅವರು ನಿಜವಾಗಿ ನೆನ್ನೆ ಮೊನ್ನೆ ಯಾವುದೋ ಒಂದು ಆ್ಯಡ್ ನೋಡ್ತಾ ಇದೆ, ಈ ವ್ಯಾಲೆಂಟೈನ್ಸ್ ಡೇಗೆ ಒಂದು ತಾತ ಅಜ್ಜಿಗೆ ಒಂದು ರಿಂಗ್ ತಗೊಂಬಂದು ಕೊಡ್ತಾರೆ, ನನಗೆ ಯಾಕೆ ಬೇಕು ಅಂತ, ಡೈಮಂಡ್ ರಿಂಗ್. ಸೊ ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ದಟ್ ಈಸ್ ವಾಟ್ ವಿ ಆರ್ ಸಪೋಸ್ ಟು ಸೆಲೆಬ್ರೇಟ್. ಹುಡುಗಿಗೆ ಮದುವೆಗೆ ಮುಂಚೆ ಹೋದ್ರಪ್ಪ ಅಂತ ಅಪ್ಪ ಅಮ್ಮ ಕಳ್ಸಿದ್ರೆ ಇದೆಲ್ಲ ಮಾಡೋದು ನನ್ಗನ್ಸ್ದಂಗೆ ಬೇಡ. ಎಸ್, ಆಶನ್ ಕೇಳೋಣ. ಆಶಾ, ಕಾಲೇಜಿಗೆ ಬಂಕ್ ಮಾಡಿ ಈ ಥರ ಸುತ್ತಾಡೋಕೆ ಹೋಗ್ತಾರೆ, ಈ ಥರ ನೋಡಿ ನಮ್ಮ ವಿಜುವಲ್ಸ್ ಸಿಕ್ಬಿಟ್ಟಿದ್ದಾರೆ ಈ ಲೆವೆಲ್ಗೆ. ಅದೇ ಮೇನ್. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ನಂಬಿಕೆ ಕಳ್ಕೊತೀನಿ. ನಂಬಿಕೆಯಿಂದ ನಮ್ಮ ಜೀವನನೇ ಹಾಳಾಗುತ್ತೆ. ಅಪ್ಪ ಅಮ್ಮ ಅನ್ನೋದೊಂದು ಶಕ್ತಿ, ನಿಜ, ಶಕ್ತಿ ಮೀರಿದ್ದು ಅನ್ಬೋದು. ಎಲ್ಲನೂ ಅವರೇ ದೇವ್ರಿಗೆ ಮೀರಿ ಸ್ಥಾನ ಕೊಡ್ತೀವಿ ಅಪ್ಪ ಅಮ್ಮಗೆ. ಈ ಥರ ಎಲ್ಲ ಮಾಡಿದ್ರೆ ನಿಜ, ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ನಂಬಿಕೆ ಹೋಗುತ್ತೆ, ನಮ್ಮ ಜೀವನ ಹಾಳಾಗುತ್ತೆ, ಎಜುಕೇಷನ್ ಡ್ರಾಪ್ ಆಗುತ್ತೆ, ನಮ್ಮ ಲೈಫೇ ಕೊನೆಗೆ ಹಳ್ಳಿಗೆ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಈ ಥರದ್ದೆಲ್ಲ ನೋಡ್ತಾ ಇದ್ದೀವಲ್ಲ, ಈ ಥರ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಆದರೆ ಡಿಫ್ರೆಂಟಾಗಿ ಒಬ್ಬರು ಸೆಲೆಬ್ರೇಟ್ ಮಾಡೋ ಒಬ್ಬ ಅಮರ ಪ್ರೇಮಿ ಇದ್ದಾರೆ. ಅವ್ರು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ಪ್ಯಾಕೇಜಲ್ಲಿ ನೋಡ್ಕೊಬರೋಣ ನಾವು ಕೂಡ. ಎಸ್, ಅಮರ ಪ್ರೇಮಿ ಯಾವ ರೀತಿ ತಮ್ಮ ಒಂದು ವ್ಯಾಲೆಂಟೈನ್ಸ್ ಡೇನ, ತಮ್ಮ ಪ್ರೀತಿಯನ್ನು ಯಾವ ರೀತಿ ಒಂದು ಲೆಟರ್ ಮೂಲಕ ಸೆಲೆಬ್ರೇಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಹೌದು, 2 ಹೃದಯಗಳ ನಡುವಿನ ಭಾವನಾತ್ಮಕ ವಾಹಕವೇ ಪ್ರೇಮ.
ಪ್ರತಿಯೊಬ್ಬರು ತಮ್ಮಲ್ಲಿನ ಪ್ರೀತಿಯನ್ನ ಒಂದಲ್ಲೊಂದು ರೀತಿಯಲ್ಲಿ ವ್ಯಕ್ತಪಡಿಸಲೇಬೇಕು. ಇಲ್ಲೊಬ್ಬ ನಿಷ್ಕಳಂಕ ಪ್ರೇಮಿ ತಮ್ಮ ಅಭಿಸಾರಿಕೆಗೆ ಪ್ರೇಮ ಪತ್ರ ಬರೆದ ರೀತಿ ನೋಡಿ ಎಷ್ಟು ವಿಭಿನ್ನವಾಗಿದೆ. ಪ್ರೇಮ ಬರಹ ಕೋಟಿ ತರಹ ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು. ಅಂದಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಕವಲಕ್ಕಿ ಗ್ರಾಮದ ಹರೀಶ್ ನಾಯ್ಕ್ ಅನ್ನೋ ಯುವಕ ಛತ್ರಿ ಮೇಲೆ ಬಿಡಿಸಿದ ಲವ್ ಲೆಟರ್ ಇದು. ತನ್ನ ಸಂಗಾತಿ ಅಭಿಸಾರಿಕೆಗಾಗಿ ಹಗಲು ರಾತ್ರಿ ಬರೆದು ಪ್ರೇಮ ಸಂದೇಶ ನೀಡಿದ್ದಾರೆ. ನೀಲಿ ಬಣ್ಣದ ಛತ್ರಿಯ ಮೇಲೆ ತನ್ನ ಮುದ್ದು ಮುದ್ದಾದ 1000 ಅಕ್ಷರಗಳಲ್ಲಿ ತನ್ನ ಹೃದಯದ ಮಿಡಿತ, ತುಡಿತ ಎಲ್ಲವನ್ನ ಚೆಲ್ಲಿದ್ದಾರೆ. ಅಷ್ಟೇ ಅಲ್ಲ, ನೀವು ಯಾಕೆ ನೀಲಿ ಛತ್ರಿಯನ್ನೇ ಆಯ್ದುಕೊಂಡಿದ್ದೀರಿ ಅನ್ನೋದಕ್ಕೆ ಹರೀಶ್ ಹೇಳೋದು ಹೀಗೆ. ನಾನು ಈ ತನಕ ಹೆಣ್ಣಿಗೆ ಪ್ರಿಯವಾಗುವ ವಸ್ತು ಮೇಲೆ ಪತ್ರ ಬರಿತಾ ಇದ್ದೆ. ಹಿಂದಿನ ಸಲ ಸೀರೆ ಮೇಲೆ ಬರೆದಿದ್ದೆ. ಛತ್ರಿ ಕೂಡ ಹುಡುಗರಿಗಿಂತ ಹುಡುಗಿರಿಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಯಾಕಂದರೆ ನಾವು ಬರೀ ರೇನಿ ಸೀಸನ್ ಅಷ್ಟೇ ಯೂಸ್ ಮಾಡಿ ಬಿಟ್ಬಿಡ್ತೇವೆ. ಹುಡುಗಿರು ಹಾಗಲ್ಲ, 12 ತಿಂಗಳನ್ನು ಅದನ್ನು ಯೂಸ್ ಮಾಡ್ತಾರೆ. ಬಿಸಿಲು, ಮಳೆ, ಚಳಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದಕ್ಕೆ ಈ ಹೆಣ್ಣಿಗೆ ಪ್ರಿಯವಾಗೋ ಛತ್ರಿ ಅಲ್ವಾ, ಅದರ ಮೇಲೆ ಬರೆಯುವಂಥ ನಾನೊಂದು ಯೋಚನೆ ಮಾಡಿಕೊಂಡು ಆ ರೀತಿ ಬರೆದಿದ್ದೇನೆ. ಹರೀಶ್ ಈ ಹಿಂದೆ 2008ರಲ್ಲಿ 143 ಅಡಿ ಉದ್ದದ 143 ಮಡಿಕೆ ಪುಟದ ಪ್ರೇಮ ಪತ್ರ ಬರೆದಿದ್ರು. ಬಳಿಕ ತನ್ನ ನಲ್ಲೆಯ ಸೀರೆಯ ಮೇಲೂ ಒಮ್ಮೆ ಪ್ರೇಮ ಪತ್ರ ಬರೆದು ಸೈ ಅನ್ಸ್ಕೊಂಡಿದ್ದಾರೆ. ಹೀಗಾಗಿ ಈತನನ್ನ ಸ್ನೇಹಿತರೆಲ್ಲ ಆಧುನಿಕ ಕಾಳಿದಾಸ ಅಂತಾನೆ ಕರೀತಾರೆ. ಒಂದು ರೀತಿಯಲ್ಲಿ ಪ್ರೇಮ ತಪಸ್ಸು ಇದ್ದ ಹಾಗೆ. ಎಲ್ಲೋ ಒಂದು ಕಡೆ ಪ್ರೇಮ ಯಾರನ್ನು ಯಾವತ್ತೂ ವಿಳಾಸನೇ ಇರೋದಿಲ್ಲ. ಪ್ರೇಮ ಅನ್ನೋ ಶಬ್ದಕ್ಕೆ, ಆ ಪರಿಕಲ್ಪನೆಗೆ ವಿಳಾಸ ಇಲ್ಲದೆ ಇರುವಂಥದ್ದು. ಗೆಳೆಯ ಹರೀಶ್ ಅವರು ಒಂದು ಸಂದರ್ಭದಲ್ಲಿ ಕೆಲವಾರು ವರ್ಷಗಳ ಹಿಂದೆ ಪ್ರೇಮ ಪತ್ರವನ್ನು ಬರೆದಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ 143 ಪುಟಗಳ 143 ಪರಿಚ್ಛೇದಗಳ ಆ ಪ್ರೇಮ ಪತ್ರ ಇಡೀ ನಾಡಿನ ಗಮನ ಸೆಳೆದಿತ್ತು. ವಿಶೇಷ ಅಂದ್ರೆ ಈ ಆಧುನಿಕ ಕಾಳಿದಾಸ ಬರೆದ ಪ್ರೇಮ ಪತ್ರ ಕೇವಲ ತನ್ನ ನಲ್ಲೆಗಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರೇಮಿಗೂ ಒಂದು ಮಾದರಿಯಂತಿದೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡ್ತೋಕ ಮಂಜು, ಸುವರ್ಣ ನ್ಯೂಸ್. ಆಧುನಿಕ ಕಾಳಿದಾಸನ್ನೇನೋ ನೋಡಿದ್ದಾಯ್ತು, ಆದರೆ ನನಗೀಗ ನೆನಪಾಗ್ತಿರೋದು ವಿಕ್ರಮ್, ವಾಟ್ಸಪ್ಪು, ಫೇಸ್ಬುಕ್ಕು, ಎಲ್ಲ ಕಡೆಯಿಂದಲೂ ಲವ್ಗಳೆಲ್ಲ ಆಗುತ್ತೆ. ಸ್ವಲ್ಪ ದಿವಸಕ್ಕೆ ಬ್ರೇಕಪ್ಪು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಟೆಕ್ನಾಲಜಿ ಹೋಗ್ತಿದ್ದಂಗೆ ಅದ್ರ ಪಾಸಿಟಿವ್ಸು ಇರುತ್ತೆ, ನೆಗೆಟಿವ್ಸು ಇರುತ್ತೆ. ಅದೆಲ್ಲ ನಮ್ಮಲ್ಲಿರೋದು. ನಾವು ಯಾವ ದಾರಿಲಿ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕೆ ನಮಗೆ ಆ ಶಕ್ತಿ ಇದ್ದರೆ ಡೆಫಿನೆಟ್ಲಿ ಫೇಸ್ಬುಕ್ ಆದ್ರೂ ಬರಲಿ, ವಾಟ್ಸ್ಆ್ಯಪ್ ಆದ್ರೂ ಬರಲಿ, ನಮ್ಮಲ್ಲಿರೋದು ನಮ್ಮ ಕಂಟ್ರೋಲಿಂಗ್ ಪವರ್ ಇದ್ದರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದಂಗೆನೆ ಈ ಬಾಂಧವ್ಯದ ಬಗ್ಗೆ ಒಂದು ಸೆಳೆತ ಕಮ್ಮಿ ಆಗ್ತಿದೆ ಅಂತ ಅನ್ಸೋದಿಲ್ವಾ? ಸೆಳೆತ ಕಮ್ಮಿ ಆಗ್ತಿದೆ ಅಂದ್ರೆ ಮುಂಚೆ ಏನಾಗುತ್ತೆ ಈಗ ಯಾರೇ ನೀನು ಚೆಲುವೆ ಅನ್ನೋ ಸಿನಿಮಾ ನೋಡಿದಿರಿ ಅನ್ಸುತ್ತೆ. ನೋಡ್ದೇನೆ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೆ ಇಲ್ಲೂ ಕೂಡ ನೋಡ್ದೇನೆ ಲವ್ ಮಾಡ್ಬಿಡ್ತಾರೆ, ನೋಡ್ದೇನೆ ಎಲ್ಲ ಆಗೋಗುತ್ತೆ, ಆದ್ರೆ ನೋಡ್ದೇನೆ ಬ್ರೇಕಪ್ ಆಗುತ್ತೆ ಅಂತ. ಅಲ್ಲ, ನೋಡದೆ ಮಾಡೋದಕ್ಕೇನೆ ಮತ್ತೆ ಎಷ್ಟೊಂದು ಇನ್ಸಿಡೆಂಟ್ಸ್ ನೀವೇ ತೋರಿಸಿದ್ರೆ ನಿಮ್ಮ ಟಿವಿನಲ್ಲಿ. ಮುದುಕಿ ಇಲ್ಲ, ಒಬ್ಬ ಹುಡುಗ ತುಂಬ ವಯಸ್ಸಾದವಳು ಇಷ್ಟಪಟ್ಟಿರೋದು. ಮೊನ್ನೆ ನಿಮ್ಮ ಸುವರ್ಣಸಲ್ಲೇ ನೋಡಿದೆ, ಅವಳು ಯಾರೋ ಫಾರಿನವಳು ಒಬ್ಬ ಲವ್ ಮಾಡಿ ಅವ್ನಿಗೆ ಟೋಪಿ ಹಾಕಿ ಪಾಪ ಫೇಸ್ಬುಕ್ ಮೂಲಕ ಅವಳು ಸಿಕ್ಕಾಪಟ್ಟೆ ಏಜ್ ಆಗಿಬಿಟ್ಟಿದೆ, ಇವನು ಚಿಕ್ಕ ಹುಡುಗ ಅಂದ್ಕೊಂಡು ಬಂದು ನೋಡಿದ್ರೆ ಅವಳು 3 ಜನ ಮಕ್ಕಳು. ಈ ಥರ ಅದಕ್ಕೆ ಈ ಫೇಸ್ಬುಕ್ ಆಗಲಿ ಇದೆಲ್ಲ ಯಾವಾಗ ಮಕ್ಕಳು ಯೂಸ್ ಮಾಡ್ತಾರೆ ಗೊತ್ತಾ? ನಾವು ಯಾವಾಗ ಪೇರೆಂಟ್ಸ್ ಮಕ್ಕಳ ಜೊತೆ ಇನ್ವಾಲ್ವ್ ಮಾಡಲ್ಲ ಅವಾಗ ಮನೇಲಿ ಇಂಟರ್ನೆಟ್ ಯೂಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಇಂಟರ್ನೆಟ್ ಯಾವಾಗ ಹೋಗ್ತಾರೆ, ನಾವು ಫೋನೇ ಕೊಡಿಸಿರ್ಬೋದು, ಏನೇ ಇರ್ಬೋದು, ಮಕ್ಕಳು ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಇಂಟ್ರಾಕ್ಷನ್ ಇಲ್ಲದೆ ಇದ್ದಾಗ ನಾವು ಆದಷ್ಟು ಮಕ್ಕಳ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿದ್ರೆ, ಕಾಲೇಜ್ದೆಲ್ಲ ವಿಚಾರಿಸ್ಕೊಂಡು ಎಲ್ಲ ಅವ್ರ ಜೊತೆ ಇದ್ರೆ ಏನಾಗಲ್ಲ. ಆಮೇಲೆ ಹೆಂಗಾಗುತ್ತೆ ಗೊತ್ತಾ ವಿಕ್ರಮ್, ಈಗ ಅಮ್ಮ ಅನ್ನೋ ಗೃಹಿಣಿ ಪಾತ್ರದಲ್ಲಿ ಅವ್ರು ಇರೋದ್ರಿಂದ ಅವ್ರು ಹೇಳ್ತಿದ್ರೆ ತಾಯಿ ಅಥವಾ ತಂದೆ ಮಕ್ಕಳ ಜೊತೆ ಇನ್ವಾಲ್ವ್ ಆಗಬೇಕು ಅಂತ. ಹೇಗಾಗುತ್ತೆ ಅಂದರೆ ಹೋಗಮ್ಮ ನನಗೆ ಗೊತ್ತಿದೆ ಅನ್ನುವಂಥವ್ರು ಇರ್ತಾರೆ. ಸೊ ಯಂಗ್ ಜನ್ರೇಷನ್ನು ಇಂಟರ್ನೆಟ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದರೊಳಗೆ ಇನ್ವಾಲ್ವ್ ಆಗಿ ಏನೇನೋ ವಿಚಾರಗಳನ್ನು ತಲೆ ತುಂಬಿಕೊಳ್ತಾ ಇದ್ದಾರೆ. ಅದು ಮೇನ್ ಏನು ರೀಸನ್ ಗೊತ್ತಾ, ಯುವಕರಿಗೆ ಇವಾಗ ಪ್ರೆಸೆಂಟ್ ನಮ್ಮ ಮೆಂಟಾಲಿಟಿ, ಐ ಮೀನ್ ಐ ಆಮ್ ನೋ ಡಿಫ್ರೆಂಟ್, ನಾನು ಅದರಲ್ಲಿ ಇದು ಆಗ್ತೀನಿ. ನಮಗೆ ನಾವು ಏನೇ ವಿಷಯ ನಮಗೆಲ್ಲ ಗೊತ್ತಪ್ಪ, ಇವ್ರೇನು ಹೇಳೋದು ಅಪ್ಪ ಅಮ್ಮ, ಅವ್ರಿಗೆ ವಯಸ್ಸಾಗಿದೆ, ಜನ್ರೇಷನ್ ಗ್ಯಾಪ್ ಅಂತ. ಬಟ್ ನಾವು ಮೇನ್ ಏನು ಅಂದರೆ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವು ವ್ಯಾಲ್ಯೂ ಕೊಡಬೇಕು. ಅವ್ರು ಹೇಳ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರ ವಯಸ್ಸಲ್ಲಿ ದೊಡ್ಡವರು, ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ್ಯಕ್ಚುಲಿ ಆ ಟೀನೇಜರ್ಸ್ದು ತುಂಬ ದೊಡ್ಡ ಪ್ರಾಬ್ಲಮ್ ಹೇಳ. ಈ ಕಡೆ ಚಿಕ್ಕ ಮಕ್ಳಿಗೆ ಚಿಕ್ಕವರು ಅಲ್ಲ, ಆ ಕಡೆ ದೊಡ್ಡವ್ರಿಗೆ ದೊಡ್ಡವರು ಅಲ್ಲ ಅಂತ ತ್ರಿಶಂಕು ಸ್ವರ್ಗದಲ್ಲಿ ಇದ್ಬಿಟ್ಟಿರ್ತಾರೆ. ಅವರೇ ಏನೋ ಅನ್ಕೊಂಡ್ಬಿಟ್ಟು ಹೇಳಿದ್ದನ್ನು ಕೇಳೋದಿಲ್ಲ, ನಾನು ತಿಳ್ಕೊಂಡಿದ್ದೆ ಸರಿ ಅನ್ನೋವಂಥ ಒಂದು ಮನೋಭಾವ ಬಂದ್ಬಿಟ್ಟಿರುತ್ತೆ. ಅದನ್ನ ಸಮ್ಟೈಮ್ಸ್ ಪೇರೆಂಟ್ಸ್ ಕೂಡ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಈ ಥರದ್ದೆಲ್ಲ ಆಗೋದಿಲ್ಲ ಅಂತ. ಇಲ್ಲಿ ಒಂದು ಪಾಯಿಂಟ್ ರೈಸ್ ಮಾಡೋಕೆ ತುಂಬ ಇಷ್ಟಪಡ್ತೀವಿ. ವ್ಯಾಲೆಂಟೈನ್ಸ್ ಡೇ ದಿನ ಮಾತ್ರ ರೋಸ್ ಇಟ್ಕೊಂಡು ಹುಡುಗ ಹುಡುಗಿ ಒಬ್ರಿಗೊಬ್ರು ಕಾಯ್ತಾ ಇರ್ತಾರೆ ಕಾಲೇಜೆಲ್ಲ ಇಲ್ಲ ಹೇಳಕ್ಕೆ. ಆದರೆ ರಾಖಿ ಹಬ್ಬದಿನ ಯಾಕೆ ಹುಡುಗರು ಕಾಲೇಜಿಗೆ ಬರಲ್ಲ?
ವಿಕ್ರಮ್ ಹೇಳ್ಬೇಕಿದೆ ಹುಡುಗರು ಯಾವ ಕಾಲೇಜ್ ಪತ್ತನೇ ಇರಲ್ಲ, ಎಲ್ಲ ಬಂಕ್ ಕೊಡ್ಬಿಟ್ಟು ಮನೇಲಿ ಇರ್ತಾನೆ. ಎಲ್ಲಿ ಯಾರು ನಂಗೆ ರಾಖಿ ಕಟ್ಬಿಡ್ತಾರ? ಯಾಕೆ ಅದು ಪ್ರೀತಿ ಅಲ್ವಾ? ಅಣ್ಣನ ತರ ತಂಗಿ ತರ ನೀನ್ ಪ್ರೀತಿ ಮಾಡಕ್ ಆಗೋದಿಲ್ವಾ? ಪ್ರೀತಿ ಹಲವಾರು ಮುಖಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಅದೇ ಪ್ರೀತಿ ಯುವಕರು ಏನಾಗ್ಬಿಟ್ಟಿದೆ ಅಂದ್ರೆ ಪ್ರೀತಿ ಅಂದ್ರೆ ಬರೀ ಹುಡುಗಿ ಮೇಲೆ ಇರೋದು ಪ್ರೀತಿ, ತಾಯಿ ತಂಗಿ ಮೇಲೆ ತೋರ್ಸೋದು ಅಂತಲ್ಲ. ಸೊ ಅದು ಆಶಾ ಏನ್ ಹೇಳ್ತಾರೆ? ಆಶಾ ರಾಖಿ ತಗೊಂಡೋಗಿರೋದು ಯಾವತ್ತಾದ್ರೂ ಇದೆಯಾ? ಓಡೋಗಿರೋದು ಯಾವ್ದಾದ್ರು ಹುಡುಗ ಏನಾದ್ರು ಇದೆಯಾ? ಇಲ್ಲ ಏನಾದ್ರು ಆಗಿದ್ಯಾ? ಏನೂ ಇಲ್ಲ. ನನ್ನ ಲವ್ ಏನಿದ್ರು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಅಣ್ಣಂದಿರಿಗೆ, ನನ್ನ ತಮ್ಮನಿಗೆ, ನನ್ನ ತಂಗಿಗೆ. ಸೊ ಆ ಪ್ರೀತಿ ನನಗೆ ಸಿಕ್ಕಿದೆ ಆಲ್ರೆಡಿ. ನಾನು ಬೇರೆಯವ್ರನ್ನ ಹುಡುಕೋ ಅವಶ್ಯಕತೆನೇ ಇಲ್ಲ. ಫೀಲಿಂಗ್ಸ್ ನ ಬೇರೆಯವ್ರ ಹತ್ರ ಶೇರ್ ಮಾಡೋ ಅಗತ್ಯ ಇನ್ನೂ ಬಿದ್ದಿಲ್ಲ, ನೋಡೋಣ ಅಂತ. ಹಾ ಹೌದು. ಮಾಲ್ಸ್ಗೆ ಹೋಗೋದು, ಅವನ ಜೊತೆ ಓಡಾಡೋದು, 2 ದಿನ ಜ್ಯೂಸ್ ಕುಡಿಯೋದು, ಇಲ್ಲ ಐಸ್ ಕ್ರೀಮ್ ತಿನ್ನೋದು ಮಾಡಿ ಇನ್ನೊಬ್ಬ ಚೆನ್ನಾಗಿದ್ದಾನೆ, ಇವನ್ ಬೈಕಲ್ಲಿ ಇದ್ದ, ಕಾರಲ್ಲಿ ಓಡಾಡ್ಬೋದು ತಡಿ ಅಂತ ಅಂದ್ಬಿಟ್ಟು ಕಾರ್ ಬಂದ ತಕ್ಷಣ ಇವನನ್ನ ಬಿಟ್ಟು ಅವನ ಜೊತೆ ಸುತ್ತಾರಲ್ಲ, ಅದು ಪ್ರೀತಿ. ಎಕ್ಸಾಕ್ಟ್ಲಿ, ಅದೇ ಪಾಶ್ಚಾತ್ಯ ಸಂಸ್ಕೃತಿ. ಅದೇ ಪಾಶ್ಚಾತ್ಯ ಸಂಸ್ಕೃತಿ. ನೋಡಿ, ಅವ್ರು ಬೆಳಿಗ್ಗೆ ಮದುವೆ ಮಾಡ್ಕೊಂಡು ಸಂಜೆ ಡೈವರ್ಸ್ ಕೊಡ್ತಾರೆ, ನಾವು ಆ ಥರ ಮಾಡ್ತೀವ? ಅದು ನಮ್ಮ ಸಂಸ್ಕಾರನ? ಒಂದ್ಸಲಿ ನಾವು ಒಬ್ಬನ ಕೈ ಹಿಡಿದ್ರೆ ಲೈಫ್ ಲಾಂಗ್ ನಾವು ಪ್ರೋಸೆಸ್ ಫುಲ್ ಅವನ ಜೊತೆನೇ ಜೀವನ ಕಳಿತೀವಿ. ಯಾಕೆ? ಅದೇ ನಮ್ಮ ಸಂಸ್ಕಾರ. ಏನಂದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಡೆಡಿಕೇಶನ್ಸ್, ಹೀಗೆ ಇರಬೇಕು, ಹೀಗೆ ನಡಿಬೇಕು, ಹೀಗೆ ಮಾಡಬೇಕು. ಆ ಡೆಡಿಕೇಶನ್ ಯಾವಾಗ ಅಲ್ಲಿ ಎಲ್ಲಿ ನಮಗೆ ಸಿಕ್ತಿಲ್ವೋ ಆಗ ಏನಿಲ್ಲ, ಯೂಸ್ಲೆಸ್ ಒಂಥರ. ಆ ಪ್ರೀತಿಯಲ್ಲಿ ಏನೂ ಇಲ್ಲ, ಬರೀ ದುಡ್ಡನ್ನು ಖರ್ಚು ಮಾಡೋದು, ಗಿಫ್ಟ್ಸ್ ಕೊಡೋದು, ಅಲ್ಲಿ ಇಲ್ಲಿ ಸುತ್ತಾಡೋದು, ಅದು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಡೆಡಿಕೇಶನ್ ಈಗ ಇಲ್ಲಿ ಗರ್ಲ್ಸ್ನೇ ಬ್ಲೇಮ್ ಮಾಡ್ತಾ ಇದ್ದಂಗೆ ಆಗ್ತಾ ಇದೆ ನನಗೆ. ಗರ್ಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ದುಡ್ಡನ್ನ, ಮಜಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಗರ್ಲ್ಸ್ ಅಂತಾನಲ್ಲ, ಹುಡುಗರು ಕೂಡ, ಹುಡುಗರು ಅಷ್ಟೇ. ಹುಡುಗಿ ಹತ್ರ ದುಡ್ಡಿದೆ, ಚೆನ್ನಾಗಿದ್ದಾಳೆ ಅಂದ್ರೆ ಅವ್ರನ್ನ ಲವ್ ಮಾಡ್ತಾರೆ. ಮತ್ತೆ ಈಗ ಹುಡುಗಿನೂ ಅಷ್ಟೇ ಅದೇ ರೀತಿಯಲ್ಲ. ಇಟ್ ಇಸ್ ನಾಟ್ ಅ ಕಮಿಟ್ಮೆಂಟ್ ಲವ್. ಕಮಿಟ್ಮೆಂಟ್ ಇರೋದಿಲ್ಲ ಅವ್ರಿಗೆ, ಪಾಪ ಇನ್ಫ್ಯಾಚುಯೇಷನ್ ಅಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ಒಂದು ಟೈಮ್ ಪಾಸ್ ಕಾಲೇಜಿಗೆ ಬರ್ತಾರೆ, ಕ್ಲಾಸ್. ಒಂದು ಪಾಯಿಂಟ್ ಹೇಳ್ತಾ ಇದ್ದೆ, ಲಾಯಕ್ಕೆ ಅಲ್ಲ ಅಂತ. ಬಾಯ್ ಫ್ರೆಂಡ್ ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಲಾಯಕ್ ಅಲ್ಲ ಅವರು. ಅದೊಂದು ಅದೇನ್ ಗೊತ್ತಾ, ಅದು ಪೀರ್ ಪ್ರೆಷರ್. ಅದರಲ್ಲೂ ಒಂದ್ ಸ್ವಲ್ಪ ಹುಡುಗರುಗಳಿಗೆ ಅದು ತುಂಬಾ ಒಂಥರ ಮನ್ಸು ಅದೇ ರೀತಿ ಇರುವಂತ. ಗಂಡ್ ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ, ಓ ಯಾರು ಇಲ್ವಾ, ಓ ನೀನ್ ಹುಡುಗನೇ ಅಲ್ಲ ಬಿಡು, ಈ ತರ ಅಲ್ಲ ಮಾತಾಡ್ತಾರೆ ಏನ್ರಿ. ನೀವ್ ಹೇಳಿ ಪಾಪ ಅವ್ರಿಗೆ ಏನಾಗ್ಬಿಡ್ತದೆ, ಅಯ್ಯೋ ಹೌದಾ ಅಂತ. ನೀವು ಈ ಹಿಂದಿ ಮೂವಿಗಳಲ್ಲಿ ನೋಡಿರ್ಬಹುದು, ಪಾಪ ತುಂಬಾ ಹಿಂಸೆ. ಹೌದು, ಮತ್ತೆ ಪ್ರಪೋಸ್ ಮಾಡಕ್ ಬರಲ್ವಾ ನಿಂಗೆ, ಹೋಗ್ಬಿಡು ನೀನು ಯೂಸ್ಲೆಸ್, ಈ ತರ ಎಲ್ಲ ಅನ್ಕೊಂಡ್ಬಿಟ್ಟು ಏನಾಗ್ಬಿಡುತ್ತೆ. ಪಾಪ ಅವ್ರು ಅದಕ್ಕೋಸ್ಕರ ಯಾರು ಕಷ್ಟ ಪಡ್ಕೊಂಡು. ಹುಡುಗರು ಒಂದೇ ಅಂತ ಹೇಳಿಕ್ಕಾಗಲ್ಲ, ಹುಡುಗರು ಇದಾರೆ, ಹೌದು, ಹುಡುಗಿರು ಅಷ್ಟೇ. ಹೌದು, ಹೆಣ್ಮಕ್ಳು ಕೂಡ. ಅವಳಿಗೆ ಬಾಯ್ ಫ್ರೆಂಡ್ ಇದಾಳಪ್ಪ, ನಮ್ಗೆ ಯಾಕೆ ಇರಬಾರ್ದು, ಅವ್ರು ಹೇಳ್ದಂಗೆ ಆಗ್ಲೇ ಅವ್ರಿಗಿದಾರೆ, ನಮ್ಗೆ ಯಾಕೆ ಇರಬಾರ್ದು ಅಂತ. ನಾವು ಎಲ್ಲಿ ಮೇನ್ ತಪ್ಪು ಹೋಗ್ತಾ ಇದೀವಿ ಅಂದ್ರೆ, ಲವ್ ಮೀನಿಂಗ್, ಎಕ್ಸಾಕ್ಟ್ ಮೀನಿಂಗೇ ನಮಗೆ ಗೊತ್ತಿಲ್ಲ. ಬರೀ ಫಿಸಿಕಲ್ ಪ್ಲೆಷರ್ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದು ನಮಗೆ ಮೀನಿಂಗ್, ಎಕ್ಸಾಕ್ಟ್ ಮೀನಿಂಗ್ ಗೊತ್ತಾದಾಗ ನಾವೇ ನಮ್ಮ ಪಾತ್ರಕ್ಕೆ ಕರೆಕ್ಟಾಗಿ ಬರ್ತೀವಿ. ಎಸ್, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು, ಮತ್ತೆ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡ್ತೀನಿ. ಸೊ ಫಿಸಿಕಲ್ ಪ್ಲೆಷರ್ಗೋಸ್ಕರ, ಒಂದೇನೋ ಒಂದು ಆಸೆಗೋಸ್ಕರ, ಏನೋ ಲಾಯಕ ನಾನು, ನನಗೂ ಗರ್ಲ್ ಫ್ರೆಂಡ್ ಇದ್ದಾಳೆ, ನನಗೂ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳೋದಕ್ಕಾಗಿ ಇರುವಂತಹ ಪ್ರೀತಿ ಅಲ್ಲ ಅನ್ನೋದು ನಮ್ಮ ವಾದವಾಗಿದೆ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ.